ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗಲಿದೆ ವೀಕ್ಷಕರೇ. ಹೌದು, ಈ ಎರಡು ಕಾರಣದಿಂದಾಗಿ ಬಾಕಿ ಹಣ ಬಿಡುಗಡೆ ಆಗಬಹುದು ವೀಕ್ಷಕರೇ. ಮತ್ತೊಂದು ಕಡೆಗೆ ಎಲ್ಲಾ ಒಂದು ಗೃಹಲಕ್ಷ್ಮಿಗೂ ಕೂಡ ಹಣ ಜಮೆ ಆಗ್ತಾ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ವೀಕ್ಷಕರೇ, ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಸೊ ಈ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಎದಕ್ಕಂದ್ರೆ ಎಲ್ಲರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ ಎಚ್ಚರಿಕೆ ಕೊಡಲಾಗಿದೆ. ಹಾಗಾದ್ರೆ 15 ಜಿಲ್ಲೆಗಳ ಹೆಸರು ಯಾವುದು ಅಂದ್ರೆ 15 ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಬಿರುಗಾಳಿ ಸಮೇತ ಗುಡುಗು ಮಿಂಚು ಸಹಿತ ಮತ್ತೊಮ್ಮೆ ಮಳೆ ಆಗಲಿದೆ. ಏಪ್ರಿಲ್ ತಿಂಗಳಿಂದ ಮತ್ತೆ ಮಳೆ ಅಲರ್ಟ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಮನೆಯಿಂದ ಹೊರಗಡೆ ಬರೋ ಮುಂಚೆ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂತ ನೋಡೋಣ. ಇನ್ನು ವೀಕ್ಷಕರೇ, ಎಲ್ಲಾ ಒಂದು ವಾಹನ ಸವಾರರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಈಗ ಸದ್ಯಕ್ಕೆ ಬಂದಿರುವುದು. ನೀವು ತಪ್ಪು ಮಾಡಿದ್ರು ಕೂಡ ನಿಮಗೆ ದಂಡ ಕೂಡ ಬೀಳೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಒಂದು ಗುಡ್ ನ್ಯೂಸ್ ಆದ್ರೂ ಏನು? ಎಲ್ಲಾ ವಾಹನ ಸವಾರರು, ಬೈಕ್ ಆಗಿರ್ಲಿ, ಕಾರ್ ಆಗಿರ್ಲಿ, ಆಟೋ ರಿಕ್ಷಾ ಏನೇ ಆಗಿದ್ರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ದೊಡ್ಡ ಒಂದು ಸಿಹಿ ಸುದ್ದಿ ಈಗ ತನ್ನ ಸದ್ಯಕ್ಕೆ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಈ ವಾರವೂ ಕೂಡ ಬಂಗಾರ ಬೆಳ್ಳಿ ಇಳಿಮುಖ ಸಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ? ಈಗ ಖರೀದಿ ಮಾಡಬೇಕಾ ಬೇಡವಾ? ಕೇಂದ್ರ ಸರ್ಕಾರದ ನಿಯಮಗಳು, ಬಂಗಾರದ ಮೇಲಿರೋ ನಿಯಮಗಳು ಎಲ್ಲ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯರು ಹಾಗೂ ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ನಿಮಗೆ ಗುಡ್ ನ್ಯೂಸ್ ಬಂದಿದೆ. ವಾಹನ ಸವಾರರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ವೀಕ್ಷಕರೇ, ನಿಮಗೂ ಕೂಡ 28ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಎದಕ್ಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬರ್ತಾ ಇದೆ ಅಂತ. ಹೌದು ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿದೆ. ಆದ್ರೆ ಕೆಲವೊಬ್ರು ಹಣ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಈಗಾಗಲೇ ಜಿಲ್ಲೆಗಳಲ್ಲಿ ಒಂದು ಕಮೆಂಟ್ ಗಳು ಬರ್ತಾ ಇದ್ದಾವೆ. 27ನೇ ಕಂತು ಹಣ ಅಂತೂ ಬಂದಿದೆ ವೀಕ್ಷಕರೇ. ಆದ್ರೆ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆ ಸರ್ಕಾರದ ವಿವಿಧ ಗ್ಯಾರಂಟಿ ಯೋಜನೆಗಳ ಹಣ ಬಿಡುಗಡೆಗೆ ತಡೆ ನೀಡಬೇಕು ಅಂತ ಸಲ್ಲಿಕೆ ಆಗಿದ್ದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ವೀಕ್ಷಕರೇ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಯೋಜನೆ, ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಮತ್ತೆ ಶಕ್ತಿ ಯೋಜನೆ ನಗದು ಬಿಡುಗಡೆ ಯಾವುದೇ ಅಡೆತಡೆ ಇರೋದಿಲ್ಲ ಅಂತ, ಉಪಚುನಾವಣೆ ಮುಗಿಯುವವರೆಗೂ ಈ ಯೋಜನೆಗಳ ಹಣ ಬಿಡುಗಡೆಗೆ ತಡೆ ನೀಡಲು ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಭರ್ಜರಿ ಸುದ್ದಿ ಅಂತ ಹೇಳ್ಬಹುದು. ಯಾಕಂದ್ರೆ ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಈ ಒಂದು ಉಪಚುನಾವಣೆ ಇರೋದ್ರಿಂದ ಈ ಒಂದು ಭಾಗದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಮತಗಳನ್ನ ಆಕರ್ಷಿಸಬಹುದು ಅಂತ ಒಂದು ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಹಾಕಲಾಗಿತ್ತು. ಆದ್ರೆ ಇಲ್ಲಿ ಹೈಕೋರ್ಟ್ ಸ್ವಚ್ಛವಾಗಿ ಈ ವಾದವನ್ನು ಆಲಿಸಿದ ನಂತರ ಹಣ ಬಿಡುಗಡೆಗೆ ತಡೆ ನೀಡಲು ನಿರಾಕರಿಸುವ ಮೂಲಕ ಸರ್ಕಾರಕ್ಕೆ ನೆಮ್ಮದಿ ಸುದ್ದಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಇದರೊಂದಿಗೆ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಹಣ ತಲುಪಲು ಇದ್ದ ಕಾನೂನು ತೊಡಕು ಕೂಡ ನಿವಾರಣೆ ಆದಂತಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಇದರ ಅರ್ಥ ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಸದ್ಯಕ್ಕೆ ಬಿಡುಗಡೆ ಮಾಡಬಾರದು, ಚುನಾವಣೆ ಮುಗಿಯುವವರೆಗೂ ಬಿಡುಗಡೆ ಮಾಡಬಾರದು ಅಂತ ಒಂದು ಅರ್ಜಿಯನ್ನ ಹಾಕಲಾಗಿತ್ತು ಹೈಕೋರ್ಟ್ ಅಲ್ಲಿ. ಹೈಕೋರ್ಟ್ ಅದನ್ನ ವಜಾ ಮಾಡಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹಣ ಬಿಡುಗಡೆಗೆ ಹೈಕೋರ್ಟ್ ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ? ಹಾಗಾದ್ರೆ ಸರ್ಕಾರ ಬಾಕಿ ಕಂತು ಹಣ ಬಿಡುಗಡೆ ಮಾಡುತ್ತಾ? ಈ ತರ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆದ್ರೆ ಇಲ್ಲಿ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಈ ತರ ಯಾವುದೇ ರೀತಿ ಒಂದು ಘೋಷಣೆಗಳು ಬಂದಿಲ್ಲ ವೀಕ್ಷಕರೇ. ಆದ್ರೆ ಸರ್ DK ಶಿವಕುಮಾರ್ ಅವರು, DCM ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಪಂಚ ಗ್ಯಾರಂಟಿ ಯೋಜನೆಗಳು ನಾವು ಜನರಿಗೆ ಕೊಟ್ಟಿದ್ದೇವೆ. ಪಂಚ ಗ್ಯಾರಂಟಿ ಯೋಜನೆ ಮೂಲಕವೇ ಈ ಬಾರಿ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ ಅಂತ ಒಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಬಿಜೆಪಿ ಅವರು ಕೂಡ ತಮ್ಮ ಒಂದು ಕ್ಯಾಂಪೇನ್ ಅನ್ನ ಜೋರ್ ಮಾಡಿದ್ದಾರೆ ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೆ. ಬಿಜೆಪಿ ಅವರು ಕೂಡ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ ಪಕ್ಷದವರು ಕೂಡ ತಮ್ಮ ಒಂದು ಉಪಚುನಾವಣೆಯಲ್ಲಿ ಏನೆಲ್ಲ ಆಗುತ್ತೆ ಅಷ್ಟೆಲ್ಲ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಗೃಹಲಕ್ಷ್ಮಿ ಮಾತಿಗೆ ಬರೋದಾದ್ರೆ, ಈಗ ಗೃಹಲಕ್ಷ್ಮಿ ಬಾಕಿ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಈಗಾಗಲೇ ವೀಕ್ಷಕರೇ 28ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗ್ತಾ ಇದೆ. 28ನೇ ಕಂತು ಹಣ ಕೂಡ ನಿಮಗೆ ಇನ್ನು 10 ರಿಂದ 12 ದಿನದ ಒಳಗೆ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಈಗಾಗಲೇ ಡಿಸೆಂಬರ್ ತಿಂಗಳವರೆಗೂ ಹಣ ಜಮೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಜನವರಿ ತಿಂಗಳದ್ದು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ ಅಂತಾನು ಕೂಡ ಹೇಳಲಾಗಿದೆ. ಹಾಗಾದ್ರೆ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ಇನ್ನು 2 ತಿಂಗಳದ್ದು 4,000 ರೂಪಾಯಿ ಬಾಕಿ ಉಳಿಯಲಿದೆ ಗೃಹಲಕ್ಷ್ಮಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹಂತ ಹಂತವಾಗಿ ಬಾಕಿ ಕಂತು ಎಲ್ಲಾ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಬಾಕಿ ಕಂತು ಹಣ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದೇ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿಯರಿಗೆ
ಈಗ 28ನೇ ಕಂತು ಹಣ ಬಂದ್ರೆ ಇನ್ನು ಎಷ್ಟು ಕಂತು ಬರಬೇಕು? ಈ ಪ್ರಶ್ನೆಗೆ ಉತ್ತರ ರಾಜ್ಯ ಸರ್ಕಾರ ಕೊಡಬೇಕು. 30 ಕಂತು ಅಂತ ಒಬ್ರು ಹೇಳ್ತಾ ಇದ್ದಾರೆ, 31 ಕಂತು ಅಂತಾನು ಕೂಡ ಒಬ್ರು ಹೇಳ್ತಾ ಇದ್ದಾರೆ. ಆದ್ರೆ ವೀಕ್ಷಕರೇ, ನೀವು ನಿಮ್ಮ ಪ್ರಕಾರ ಎಷ್ಟು ಕಂತು ಹಣ ಬರಬೇಕು ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಇನ್ನು ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ಯಾವುದೇ ಗ್ಯಾರಂಟಿ ಇಲ್ಲದೆ ಸರ್ಕಾರದಿಂದ ಗೃಹಲಕ್ಷ್ಮಿ ಅವರು ಸಾಲ ಸೌಲಭ್ಯವನ್ನ ಪಡ್ಕೋಬಹುದು ವೀಕ್ಷಕರೇ. ಇದಕ್ಕೋಸ್ಕರ ನೀವು ಪ್ರತಿ ತಿಂಗಳು 200 ರೂಪಾಯಿ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಪಾವತಿ ಮಾಡಬೇಕು. ಆ ಒಂದು ಹಣ ಸೇಫ್ ಆಗಿರುತ್ತೆ, ನಿಮಗೆ ಯಾವಾಗ ಬೇಕೋ ಆಗ ನೀವು ವಿಡ್ರಾವಲ್ ಕೂಡ ಮಾಡ್ಕೋಬಹುದು. ಇನ್ನು ಗೃಹಲಕ್ಷ್ಮಿ ಸದಸ್ಯರಾಗಬೇಕಂದ್ರೆ, ಬ್ಯಾಂಕ್ ಅಲ್ಲಿ ಸದಸ್ಯರಾಗಬೇಕಂದ್ರೆ ಒಮ್ಮೆ ಬಾರಿ 1,250 ರೂಪಾಯಿ ಒಂದು ಹಣ ಕೂಡ ಕೊಡೋದಿರುತ್ತೆ. ಅದರಲ್ಲಿ 250 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. 1,000 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಡೆಪಾಸಿಟ್ ಇರುತ್ತೆ. ನಂತರ 6 ತಿಂಗಳವರೆಗೂ 200 ರೂಪಾಯಿ, ಹಾಗೆ ನೀವು 6 ತಿಂಗಳು ಸರಾಸರಿ 1,200 ರೂಪಾಯಿ ಪಾವತಿ ಮಾಡಬೇಕು. ನಂತರ ನಿಮಗೆ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಯಾವುದೇ ಗ್ಯಾರಂಟಿ ಇಲ್ಲದೆ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿ ಆಯ್ತು, ಈಗ BPL ಕಾರ್ಡ್ ಇದ್ದವ್ರಿಗೆ, ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಟ್ಟು 3 ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ ಇವತ್ತು. ಹಾಗಾದ್ರೆ 3 ದೊಡ್ಡ ಸಿಹಿ ಸುದ್ದಿಯಲ್ಲಿ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಎಲ್ಲಾ ಒಂದು BPL ಕಾರ್ಡ್ಗಳ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈಗ ಇದು ಅಧಿಕೃತವಾಗಿ ಬಂದಿರೋ ಒಂದು ಮಾಹಿತಿ ಸರ್ಕಾರದಿಂದ. 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ಶಿಫಾರಸು ಮಾಡಲಾಗ್ತಾ ಇದೆ. ಹಾಗಾದ್ರೆ ಲಕ್ಷಾಂತರ ಕಾರ್ಡುಗಳು ಏನು ಎಲ್ಲ APL ಕಾರ್ಡ್ಗೆ ಶಿಫ್ಟ್ ಆಗಿದ್ದು, ಅದರಲ್ಲಿ ಮತ್ತೆ ಸ್ವಲ್ಪ ಕಾರ್ಡುಗಳು APL ಇಂದ ಮತ್ತೆ BPL ವ್ಯಾಪ್ತಿಗೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ವೀಕ್ಷಕರೇ, ದಿನಕ್ಕೆ 600-700 ರೂಪಾಯಿ ದುಡಿಯುವರ ಅಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಬ್ಯಾಂಕ್ ನಲ್ಲಿ 1 ಲಕ್ಷ 2 ಲಕ್ಷ ಫಿಕ್ಸ್ ಡೆಪಾಸಿಟ್ ಇದ್ದವರ ಒಂದು BPL ಕಾರ್ಡು ಕೂಡ APL ಕಾರ್ಡ್ ಆಗಿದೆ ವೀಕ್ಷಕರೇ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು BPL ಕಾರ್ಡ್ ನ ಮಾನದಂಡಗಳನ್ನ ಬದಲಾವಣೆ ಮಾಡಲು ಮುಂದಾಗಿದ್ದು, ಇದರಿಂದ ಲಕ್ಷಾಂತರ ಈಗಿರುವ BPL ಕಾರ್ಡ್ಗಳಿಗೂ ಕೂಡ ಮತ್ತೆ APL ಕಾರ್ಡ್ಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಂತಾಗಿದೆ. ಹಾಗಾದ್ರೆ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ ಮರುದಿನವೇ ತುಂಬಾ ಕಾರ್ಡುಗಳು APL ಇಂದ BPL ವ್ಯಾಪ್ತಿಗೆ ಮತ್ತೆ ಬರುತ್ತೆ ಅಂತಾನೆ ಹೇಳ್ಬಹುದು. 3 ಲಕ್ಷ ರೂಪಾಯಿವರೆಗೂ ಆದಾಯ ಇದ್ರೂ ಕೂಡ ನೀವು BPL ಕಾರ್ಡ್ಗೆ ಅರ್ಜಿಯನ್ನ ಹಾಕಿ ಪಡೆದುಕೊಳ್ಳಬಹುದು. ಇಂತ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ವೀಕ್ಷಕರೇ. ಈಗ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ವಿತರಣೆ. ಹೌದು, ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ ಏಪ್ರಿಲ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿದ್ರು ವೀಕ್ಷಕರೇ. ಅಂದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ 4 ವಸ್ತುಗಳನ್ನು ಕೂಡ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಲಾಗಿತ್ತು. ಹಾಗಾದ್ರೆ ಈಗ ಇದನ್ನ ವಿತರಣೆ ಮಾಡ್ತಾ ಇದ್ದಾರಾ? ನಿಮ್ಮ ಊರಲ್ಲಿ ಏನಾದ್ರೂ ವಿತರಣೆ ಮಾಡಿದ್ದಾರಾ? ಬೇಗನೆ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಿ ವೀಕ್ಷಕರೇ. ನಿಮ್ಮ ಊರಲ್ಲೂ ಕೂಡ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ? ಅದು ಕೂಡ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಮೂರನೇ ಗುಡ್ ನ್ಯೂಸ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇವೆ. ಇನ್ನು ಅರ್ಜೆಂಟ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಅದೇನಪ್ಪಾ ಅಂದ್ರೆ, HSRP ನಂಬರ್ ಪ್ಲೇಟ್ ಈಗ ಕಡ್ಡಾಯವಲ್ಲ ಎಂಬುದು ದೊಡ್ಡ ಸಿಹಿ ಸುದ್ದಿ ಈಗ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕರ್ನಾಟಕದಲ್ಲಿ ಎಲ್ಲಾ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂದ್ರೆ HSRP ಪ್ಲೇಟ್ ನಂಬರ್ ಪ್ಲೇಟ್ ಅನ್ನ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿತ್ತು. ಯಾರು ಈ ಒಂದು HSRP ನಂಬರ್ ಪ್ಲೇಟ್ ಹೊಂದಿರಲ್ಲ ನೋಡಿ, ಅವರಿಗೆ 500 ರೂಪಾಯಿವರೆಗೂ ದಂಡ ಕೂಡ ಹಾಕ್ತಾ ಇದ್ರು ಪೊಲೀಸರು. ಆದ್ರೆ ಈಗ ಇದನ್ನ ಕಡ್ಡಾಯದಿಂದ ತೆಗೆದು ಒಯ್ಯಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಇದನ್ನ ಕಡ್ಡಾಯ ಮಾಡಿಲ್ಲ ಅಂದ್ರೆ ಇದು ವಾಹನ ಸವಾರರಿಗೆ ರಿಲೀಫ್ ಅಂತಾನೆ ಹೇಳ್ಬಹುದು. ವಾಹನಗಳು ಅಧಿಕೃತತೆ ಹಾಗೂ ಯಾವುದೇ ವಂಚನೆ ಚಟುವಟಿಕೆಗಳನ್ನ ತಡೆಯುವುದು ಸಾರಿಗೆ ಇಲಾಖೆ HSRP ನಂಬರ್ ಪ್ಲೇಟ್ ಅನ್ನ ಕಡ್ಡಾಯ ಮಾಡಿತ್ತು ವೀಕ್ಷಕರೇ. ಆದ್ರೆ ಈ ನಿಯಮಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದ್ದು, ಇನ್ಮೇಲೆ HSRP ನಂಬರ್ ಪ್ಲೇಟ್ ಕಡ್ಡಾಯವಿಲ್ಲ ಅಂತ ಇಲಾಖೆ ಸೂಚನೆ ಹೇಳಿದೆ. ಡೆಡ್ ಲೈನ್ ಕೊಟ್ಟರು ಕೂಡ ನೋ ಯೂಸ್, ಅಂದ್ರೆ ಜನರು HSRP ನಂಬರ್ ಪ್ಲೇಟ್ ಹಾಕಿಸಲು ಮುಂದೆ ಬರ್ತಾ ಇಲ್ಲ. ಜನರಿಗೆ ಇದು ಬೇಡವಾಗಿದೆ ಅಂದ್ರೆ ನಮಗೆ ಅದಕ್ಕೆ ಬೇಕು ಅಂತ ತೆಗೆದು ಹಾಕ್ತಾ ಇದ್ದಾರೆ. 8 ಬಾರಿ ಡೆಡ್ ಲೈನ್ ಕೊಟ್ಟರು ಕೂಡ ಪ್ರಯೋಜನವಾಗಿಲ್ಲ. ಬಹುತೇಕ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಆದ್ರೆ ಈಗಾಗಲೇ ನಿಮ್ಮ ಒಂದು ವಾಹನದಲ್ಲಿ HSRP ನಂಬರ್ ಪ್ಲೇಟ್ ಇದೆ, ಅದನ್ನ ಚೇಂಜ್ ಮಾಡಬಾರದು. ಹಳೆ ವಾಹನಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ಅದನ್ನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಕಳೆದ 1-2 ದಿನದಿಂದ ಮತ್ತೆ ಈಗ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಮಂದಗತಿಯಿಂದಾಗಿ ನಮ್ಮ ದೇಶಿ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಗುರುವಾರವೂ ಕೂಡ ಭಾರಿ ಒಂದು ಕುಸಿತ ಕಂಡಿದೆ. ಅಖಿಲ ಭಾರತ ಸರಾಫ್ ಸಂಘದ ಮಾಹಿತಿಯಂತೆ ಬೆಳ್ಳಿ ಬೆಲೆ ಕೆಜಿಗೆ 9,000 ರೂಪಾಯಿ ಅಂದ್ರೆ 12,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ವೀಕ್ಷಕರೇ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಗೋಲ್ಡ್ ಅಂಡ್ ಫ್ಯೂಚರ್ಸ್ ಅಂದ್ರೆ ಬಂಗಾರ ಬೆಳ್ಳಿ ಫ್ಯೂಚರ್ ವ್ಯಾಲ್ಯೂ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಬಂಗಾರ ಮತ್ತೆ ಬೆಳ್ಳಿ ಬಗ್ಗೆ ಹೇಳೋದಾದ್ರೆ ಬೆಳ್ಳಿ ಬೆಲೆ
1 ಕೆಜಿಗೆ 2,50,000 ರೂಪಾಯಿ ಈಗ 2,37,000 ರೂಪಾಯಿಗೆ ಬಂದು ತಲುಪಿದೆ ಅಂತಾನು ಕೂಡ ಹೇಳಬಹುದು. ಅಂದ್ರೆ ಬರೋಬ್ಬರಿ 12-13,000 ರೂಪಾಯಿ ಬೆಳ್ಳಿ ಬೆಲೆ 1 ಕೆಜಿ ಮೇಲೆ ಇಳಿಕೆ ಆಗಿದೆ. ಆದ್ರೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಒಂದೇ ದಿನ ಬರೋಬ್ಬರಿ 3,500 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಹೌದು, 10 ಗ್ರಾಂ ಬಂಗಾರದ ಬೆಲೆ ಬರೋಬ್ಬರಿ 3,500 ರೂಪಾಯಿಯಷ್ಟು ಇಳಿಕೆ ಆಗಿದೆ. 1,55,000 ರೂಪಾಯಿ ಇತ್ತು ಕಳೆದ ವಹಿವಾಟಿನಲ್ಲಿ, ಆದ್ರೆ ಇವತ್ತು 1,51,000 ರೂಪಾಯಿಗೆ ಬಂದಿದೆ. ಹಾಗಾದ್ರೆ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ಮುಂದಿನ ಬರೋ ದಿನಗಳಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಮತ್ತಷ್ಟು ಭೀಕರವಾದ್ರೆ, ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬನ್ನಿ ವೀಕ್ಷಕರು, ಈಗ ಕೊನೆಯದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನ ಕೊಡಲಾಗಿದೆ ಅಂತಾನು ಕೂಡ ನೋಡೋಣ. 15 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಮನೆಯಿಂದ ಹೊರಗಡೆ ಬರುವಾಗ ಎಚ್ಚರ ಅಂತಾನು ಕೂಡ ಹೇಳ್ಬಹುದು. ಯಾಕಂದ್ರೆ ಗುಡುಗು ಮಿಂಚು ಸಹಿತ ಬಿರುಗಾಳಿಯೊಂದಿಗೆ ರಾತ್ರಿಯಿಂದ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ? ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಗದಗ ಸೇರಿದಂತೆ 15 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಮೊದಲಿಗೆ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ, ಗದಗ, ಕೊಪ್ಪಳ, ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಈ ಭಾಗದಲ್ಲಿ ಸಂಜೆಯಿಂದ ಒಂದು ಸಾಧಾರಣ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಬೆಂಗಳೂರು, ತುಮಕೂರಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದ್ದು ಸಾಧಾರಣ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಕರಾವಳಿ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಲಿದೆ ಅಂತ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.